ನಮಸ್ಕಾರ. ಇದು ಆಲ್ನಹಳ್ಳಿ, ಮೈಸೂರು. ನಾನು ಸುಪ್ರೀತ್ ಅನಂತಸ್ವಾಮಿ. ತಮ್ಮ ಮುಂದೆ 4062 4062 ಸೊ 2400 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ದಿಸ್ ಬ್ರ್ಯಾಂಡ್ ನ್ಯೂ ಮನೆ. 4ರಿಂದ 5 ಕಾರ್ ಪಾರ್ಕು, ಲಿಫ್ಟು, 3 ಬೆಡ್ರೂಮು, ಹೋಮ್ ಥಿಯೇಟ್ರ್ ಇರುವಂತಹ ಫುಲ್ಲಿ ಫರ್ನಿಶ್ಡ್ ಈಸ್ಟ್ ಫೇಸಿಂಗ್ ಮನೆ ಸೇಲ್ಗಿದೆ. ಮೈಸೂರು ಸಿದ್ಧಾರ್ಥ ಲೇಔಟಿಂದ ಅಬೌಟ್ 2.5 to 3 ಕಿಲೋಮೀಟರ್ಸಲ್ಲಿರುವಂಥದ್ದು. ಆಲ್ನಹಳ್ಳಿ ಅಂತಂದರೆ ಯಾವ ರಸ್ತೆ ಅಂತ ಭಾಳ ಜನ ಕೇಳ್ತೀರಿ. ನರಸೀಪುರ, ಮೈಸೂರಿಂದ ಲಲಿತ ಮಹಲ್ ಪ್ಯಾಲೇಸಿನ ನರಸೀಪುರಕ್ಕೆ ಹೋಗ್ಬೇಕಾದ್ರೆ ಬಲಭಾಗದಲ್ಲಿರುವಂತಹ ಆಲ್ನಹಳ್ಳಿ ಲೇಔಟ್. ಸಿದ್ಧಾರ್ಥ ಲೇಔಟಿಂದ 2 ಕಿಲೋಮೀಟ್ರಿಂದ 2.5 ಕಿಲೋಮೀಟ್ರಲ್ಲಿರುವಂಥದ್ದು. ಮೈಸೂರು ಮಧ್ಯ ಭಾಗದಿಂದ ಅಬೌಟ್ 7 ಕಿಲೋಮೀಟ್ರಲ್ಲಿರುವಂಥದ್ದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅನುಮೋದಿತವಾಗಿರುವಂತಹ ಲೇಔಟ್ ಇದು. ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಂತಹ ಸ್ಕೂಲ್ಸು, ಕಾಲೇಜಸ್ ಇರ್ಬೋದು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟ್ರ್ಗಳು. ಸೊ ಆಲ್ಮೋಸ್ಟ್ ಫರ್ನಿಶ್ಡ್, ರೆಡಿ ಟು ಮೂವ್ ಇನ್ ಮನೆ. ಎಲ್ಲ ತರಹದ ಅನುಕೂಲತೆಗಳು ಇರುವಂತಹ, ವಾಸಕ್ಕೆ ಯೋಗ್ಯವಾಗಿರುವಂತಹ, ಈಗ ನಾಳೆನೇ ಬಂದು ನೀವು ವಾಸಕ್ಕೆ ರೆಡಿ ಟು ಮೂವ್ ಇನ್ ಮನೆ ಫಾರ್ ಸೇಲ್ ಮೈಸೂರು. ಲೊಕೇಶನ್ ನಾನು ಮನೆ ತೋರಿಸೋ ತಕ್ಷಣ ಭಾಳಷ್ಟು ಜನ ಕೇಳುವಂಥ ಇನ್ನೊಂದು ವಿಚಾರ, ಅಕ್ಕಪಕ್ಕದಲ್ಲಿರುವಂತಹ ಮನೆ, ರೋಡು, ಏರಿಯಾನ ತೋರಿಸಿ ಅಂತ. ಇದ್ರ ಮುಂದೆ ಇರುವಂಥದ್ದು ಮೋರ್ ದೆನ್ 40 ಫೀಟ್ ರೋಡ್. ಎಕ್ಸಾಕ್ಟ್ಲಿ ನಾನು ಇಷ್ಟೇ ಅಂತ ಹೇಳಲಿಕ್ಕಲ್ಲ, ಇಟ್ಸ್ ಅ ಬಿಗರ್ ರೋಡ್. ಓಕೆ, ಈಸ್ಟ್ ಫೇಸಿಂಗ್ ಇದು. ಒಮ್ಮೆ ಸುತ್ತಮುತ್ತ ಸಹ ತೋರಿಸ್ತೀನಿ. ಯು ಕ್ಯಾನ್ ಹ್ಯಾವ್ ಎ ಲುಕ್ ಆಫ್ ದ ಪ್ರಾಪರ್ಟಿ ಹೇಗಿದೆ ಅಂತ. ಸೊ ದಿಸ್ ಇಸ್ ದಿ ಪಾರ್ಕಿಂಗ್ ಏರಿಯಾ. ಮೇಲಿಂದ ಮನೆ ಸ್ಟಾರ್ಟ್ ಆಗೋದು. ಒಂದ್ಸರಿ ಪಾರ್ಕಿಂಗ್ ತೋರಿಸ್ತೀನಿ, ಬನ್ನಿ. ಸೊ ಇದು ಎಂಟೈರ್ ಗ್ರೌಂಡ್ ಫ್ಲೋರ್ ಇಸ್ ಪಾರ್ಕಿಂಗ್ ಏರಿಯಾ. ನೀವು 4ರಿಂದ 5 ಕಾರ್ ಇದೆ, ಮನೆ ಒಳಗೆ ನಿಲ್ಲಿಸ್ಬೇಕು, ನಮ್ಮ ಹತ್ರ ಹೈ ಎಂಡ್ ಎಕ್ಸ್ಪೆನ್ಸಿವ್ ಕಾರ್ಸ್ ಇದೆ, ಇಂಪೋರ್ಟೆಡ್ ಕಾರ್ಸ್ ಇದೆ, ಆಚೆ ನಿಲ್ಲಿಸ್ಲಿಕ್ಕೆ ಆಗಲ್ಲ ಅಂತಂದರೆ ನೋಡಿ ಇಲ್ಲಿದೆ. 4ರಿಂದ 5 ಕಾರ್ ಪಾರ್ಕ್ ಮಾಡಬಹುದು. ಬೋರ್ವೆಲ್ ಇದೆ. ಒಂದು ಇದು ಫಸ್ಟ್ ಇದನ್ನು ತೋರಿಸ್ಬಿಡ್ತೀನಿ. ಇದು ಲಿಫ್ಟು. ಕರೆಂಟ್ಲಿ ಇದನ್ನು ಕ್ಲೋಸ್ ಮಾಡಿದ್ದಾರೆ, ಅದನ್ನು ಓಪನ್ ಮಾಡ್ಕೋಬೋದು. ಇದು ಒಂದು ರೂಮು. ನಿಮ್ಮ ಮನೇಲೆ ಇನ್ ಹೌಸ್ ಮೇಡ್ ಇದ್ದರೆ ಅವ್ರಿಗಂತ ರೂಮು. ಇದ್ರ ಪಕ್ಕದಲ್ಲೇ ವಾಶ್ರೂಮ್ ಇದೆ. ಸೊ ದಿಸ್ ಇಸ್ ಆಲ್ಸೋ ಪಾರ್ಕಿಂಗ್ ಏರಿಯಾ. ಗಾರ್ಡನ್ ಏರಿಯಾ ಮಾಡಿದ್ದಾರೆ. ಇದೆಲ್ಲ ಈಗ ಇನ್ನೂ ಮನೆ ಕಂಪ್ಲೀಟ್ ಆಗ್ತಿರೋದನ್ನ ನಿಮ್ಗೆ ಈ ಥರ ಕಾಣುತ್ತೆ. ವೆರಿ ಸೂನ್ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಕ್ಲಿಯರ್. ಸೊ ದಿಸ್ ದಿ ಪಾರ್ಕಿಂಗ್ ಏರಿಯಾ. ಒಂದು ರೂಮು, ಅಲ್ಲೊಂದು ಟಾಯ್ಲೆಟ್ ಇದೆ, ಸಂಪು, ಬೋರ್ವೆಲ್ಲು. ದಿಸ್ ಕಂಪ್ಲೀಟ್ಸ್ ದಿ ಗ್ರೌಂಡ್ ಫ್ಲೋರ್. ನಾನು ಇವಾಗ ಫಸ್ಟ್ ಫ್ಲೋರ್ಗೆ ಹೋಗಿ ತೋರಿಸ್ತೀನಿ. ಸೊ ಪಾರ್ಕಿಂಗು ಎಲ್ಲ ಕಡೆ ಕೇಳುವಂಥದ್ದು, ನನಗೆ ನಮ್ಮನೆ 4 ಕಾರ್ ಇದೆ, 3 ಕಾರ್ ಇದೆ, ದೊಡ್ಡ ಕಾರ್ ಪಾರ್ಕ್ ಬೇಕು, 4ರಿಂದ 5 ಟೂ ವೀಲರ್ಗಳು ಇಟ್ಕೊಂಡಿದ್ದೀವಿ, ಮನೇಲೇ ಇನ್ ಹೌಸ್ ನಮಗೆ ಕೆಲಸದವ್ರು ಇರ್ತಾರೆ, ಹೆಲ್ಪರ್ಸ್ ಇರ್ತಾರೆ, ನಾವು ಅವ್ರಿಗೇನು ಮಾಡೋದು, ಅವ್ರಿಗೊಂದು ಜಾಗ ಇಟ್ಕೊಳ್ಳಿಕ್ಕಾಗಲ್ಲ ಅಂತ ನೋಡಿ ಇಲ್ಲಿದೆ. ಗ್ರೌಂಡ್ ಫ್ಲೋರಲ್ಲೇ ಒಂದು ರೂಮು. ಈ ಲಿಫ್ಟ್ ಪಕ್ಕ ಅದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಲಿಫ್ಟ್ ಏರಿಯಾ. ಇನ್ನೊಮ್ಮೆ ತೋರಿಸ್ತಾರೆ ನೋಡಿ, ಇದು ಲಿಫ್ಟ್ ಏರಿಯಾ. ಸೊ ಗ್ರೌಂಡ್ ಫ್ಲೋರಿಂದ ಲಾಸ್ಟ್ ಫ್ಲೋರ್ ತನಕ ಲಿಫ್ಟ್ ಫೆಸಿಲಿಟಿ ಇದೆ. ಕರೆಂಟ್ಲಿ ಅದನ್ನು ಕ್ಲೋಸ್ ಮಾಡಿದರೆ ಬೇಕಾದಲ್ಲಿ ಇದನ್ನು ಹಾಕಿಸ್ಕೋಬಹುದು. ಎಲ್ಲ ಪಿಲ್ಲರ್ಗಳ ಕನ್ಸ್ಟ್ರಕ್ಷನ್, ಎಷ್ಟು ಪಿಲ್ಲರ್ ಇದೆ ಅಂತ ನೀವು ಇಲ್ಲೇ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್, ಹೈ ಕ್ವಾಲಿಟಿ ಕನ್ಸ್ಟ್ರಕ್ಷನ್. ಮಾರುವ ಉದ್ದೇಶದಲ್ಲಿ ಕಟ್ಟಿರೋ ಮನೆ ಅಲ್ಲ, ಓನ್ಲಿ ಫಾರ್ ದಿಸ್ ವಾಸ್ ಬಿಲ್ಟ್ ಫಾರ್ ದ ಓನ್ ಯೂಸ್. ಇವಾಗ ಬನ್ನಿ, ನಾನು ಮೇಲೆ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ. ಸೊ ನಾನೀಗ ಮನೆ ಒಳಗೆ ಎಂಟ್ರ್ ಆಗ್ತಾಯಿದ್ದೀನಿ. ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ ಅಂತಂದೆ. ಈಸ್ಟ್ ಫೇಸಿಂಗ್ ಡೋರು ನೋಡ್ಬೋದು. ಎಲ್ಲ ಸ್ಟೈನ್ಲೆಸ್ ಸ್ಟೀಲ್ ರೇಲಿಂಗ್ಸು, ಟೆಂಪಲ್ಡ್ ಗ್ಲಾಸ್ ಹಾಕಿದ್ದಾರೆ, ಆ್ಯಂಟಿಸ್ಕ್ರಿಡ್ ಗ್ರನೈಟ್ ಇದೆ. ಇದೆಲ್ಲ ಮಾರ್ಬಲ್ಲು. ನೀವೇನು ಇವಾಗ ನೋಡ್ತಾ ಇದ್ದೀರಾ, ಆಲ್ ದೀಸ್ ಆರ್ ಮಾರ್ಬಲ್. ಮನೆ ಈಸ್ಟ್ ಫೇಸಿಂಗು. ಯು ಶುಡ್ ಸಿ ದ ಮೇನ್ ಡೋರ್ ಆಫ್ ದಿಸ್ ಪ್ರಾಪರ್ಟಿ. ನಾನು ಮೋರ್ ದೆನ್ 1000 ವೀಡಿಯೋಸ್ ಮಾಡಿದ್ದೀನಿ ಮನೆಗಳದ್ದು. ಬಟ್ ವೆರಿ ರೇರ್ ಟು ಫೈಂಡ್ ದಿಸ್ ಕೈಂಡ್ ಆಫ್ ಹ್ಯೂಜ್ ಡೋರ್ ವಿತ್ ಕಾರ್ವಿಂಗ್ಸು. ಈ ಥರ ಹೆವಿ ಗೇಜ್ ಡೋರು ವೆರಿ ರೇರ್ ಟು ಸಿ. ನೋಡಿ ಇಲ್ಲಿದೆ ಎಂಟೈರ್. ಇವಾಗ ನೋಡಿ, ಡಬಲ್ ಹೈಟು, ದೊಡ್ಡ ಮನೆ, ಬ್ಯೂಟಿಫುಲ್ ಮನೆ. ಆಲ್ಮೋಸ್ಟ್ 60 ಚದರ ಇರ್ಬೋದು ಇದು. 3 ಫ್ಲೋರು 40-60 ಅಂತಂದರೆ. ಪೂಜಾ ರೂಮ್ ಫೇಸಿಂಗ್ ಈಸ್ಟು, ವಾಸ್ತು ಅನುಗುಣವಾಗಿ ಕಟ್ಟಿರುವಂಥದ್ದು. ಎಂಟೈರ್ ಇದು ಫುಲ್ ಪೋರ್ಷನ್ ಏನು ನೋಡ್ತಾ ಇದ್ದೀರಾ, ದಿಸ್ ಇಸ್ ಆಫ್ ಟೀಕ್. ಈ ಪೋರ್ಷನ್ ಏನಿದೆ ಟೀಕು. ಡೋರ್ಸ್ ಇರ್ಬೋದು, ವಿಂಡೋ, ಫ್ರೇಮು, ಶಟರ್ಸು, ಎಂಟೈರ್ ಮನೆ. ನೀವು ಎಲ್ಲಿ ವುಡ್ ನೋಡ್ತೀರಿ, ಏನಿಗೆ ಗೋಡೆಗೆ ಏನು ಕನ್ಸೀಲ್ ಆಗಿರೋದು ಎಲ್ಲ ಟೀಕ್, ಫಸ್ಟ್ ಕ್ವಾಲಿಟಿ ಟೀಕು. ನಾನಿಲ್ಲಿ ಇದನ್ನು ಹಾಲ್ನ 2 ಪೀಸಾಗಿ ಡಿವೈಡ್ ಮಾಡಿದ್ದಾರೆ. ಇದು ಟಿ ವಿ ಯೂನಿಟ್ಟು ಪ್ಲಸ್ ಕ್ಲೋಸ್ ಕಂಪಾರ್ಟ್ಮೆಂಟು, ಓಪನ್ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ, LED ಲೈಟ್ಸ್ಗಳು ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಹಾಲ್ ನಂಬರ್ 1 ಅಂತ ಕನ್ಸಿಡರ್ ಮಾಡ್ತೀನಿ. ನಾನಿವಾಗ ಹಾಲ್ ನಂಬರ್ 2, ನೀವು ಪೂಜಾ ರೂಮ್ ನೋಡಿದ್ರೆ ಬನ್ನಿ. ಈಗ ನಾನು ಕಿಚನ್ ಯೂಟಿಲಿಟಿ ತೋರಿಸ್ತೀನಿ. ಡೈನಿಂಗ್ ಏರಿಯಾ, ಕಿಚನ್ನು, ಯೂಟಿಲಿಟಿ, ಸ್ಟೋರೇಜ್ ಸ್ಪೇಸು, ಹ್ಯಾಂಡ್ ವಾಶು. ನೋಡಿ
ದಿಸ್ ಇಸ್ ಕಿಚನ್ ಏರಿಯಾ, ವೆರಿ ಹ್ಯೂಜ್ ಕಿಚನ್. 15x15, 18x15, ವೆರಿ ಹ್ಯೂಜ್ ಕಿಚನ್. ಅಂದರೆ ಅಬೌಟ್ 15 feet ಇಂಟು 18 feet, 15 ಅಡಿ ಬಡಿ 18 ಅಡಿ ಸ್ಟೋರೇಜ್ ಸ್ಪೇಸು. ದ ಬೆಸ್ಟ್ ಪಾರ್ಟ್ ಆಫ್ ಆರ್ಕಿಟೆಕ್ಚರ್ ಅಂತ ನೋಡಿ, ಅಲ್ಲಿ ಸನ್ಲೈಟ್ಗೆ ಅವರು ಗ್ಲಾಸ್ ಕೊಟ್ಟಿದ್ದಾರಲ್ಲ ಮೇಲ್ಗಡೆ. ಸೊ ಎನಿ ಟೈಮ್ ನೀವು ಕಿಟಕಿನೇ ಓಪನ್, ಕಿಟಕಿ ಇಲ್ಲಿ ಕೊಟ್ಟಿದ್ದಾರೆ, ಕ್ರಾಸ್ ವೆಂಟಿಲೇಷನ್ಗೆ ಕಿಟಕಿ ಕೊಟ್ಟಿದ್ದಾರೆ. ವಾಟ್ ಇಸ್ ಕ್ರಾಸ್ ವೆಂಟಿಲೇಷನ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮಗೆ. ಮೇಲ್ಗಡೆ ಗ್ಲಾಸ್ ಕೊಟ್ಟಿದ್ದಾರೆ. ಚಿಮ್ನಿಗೆ ಇಲ್ಲಿ ಆಪ್ಷನ್ ಇದೆ ನೋಡಿ, ಇಲ್ಲಿ ಚಿಮ್ನಿಗಿದು ಪಾಯಿಂಟ್ ಈಸ್ಟ್ ಫೇಸಿಂಗ್ ಚಿಮ್ನಿ. ಗ್ಯಾಸ್ ಪಾಯಿಂಟ್ ಇದೆ, ನಾನು ಗ್ಯಾಸ್ ಪಾಯಿಂಟ್ ಎಲ್ಲಿದೆ ಅಂತ ತೋರಿಸ್ತೀನಿ. ಎಲ್ಲ ಹೈ ಆ್ಯಂಡ್ ಕ್ಲೋಸ್, ಏನಂತಂದರೆ ಸಾಫ್ಟ್ ಕ್ಲೋಸ್ ಇರುವಂಥದ್ದು. ಇಲ್ಲೂ ಅಷ್ಟೇ ನಿಮಗೆ ಸ್ಟೋರೇಜ್ ಸ್ಪೇಸ್ ಇದೆ. ಪಕ್ಕದಲ್ಲಿ ನಿಮಗೆ ರೆಫ್ರಿಜರೇಟ್ರು ಮತ್ತು ಮೈಕ್ರೋವೇವ್ ಓವನ್ ಇಟ್ಕೊಳ್ಳೋಕೆ ಜಾಗ ಇದೆ. ಇಲ್ಲೂ ಅಷ್ಟೇ ಓಪನ್ ಸ್ಪೇಸ್, ಅಂದರೆ ಟ್ರಾನ್ಸ್ಪರೆಂಟ್ ಸ್ಟೋರೇಜ್ ಸ್ಪೇಸ್, ಯುಟಿಲಿಟಿ ಸ್ಪೇಸ್. ವಾಷಿಂಗ್ ಮಿಷಿನ್ ನೀವು ಇಲ್ಲೇ ಇಟ್ಕೋಬೋದು, ಇಲ್ಲೇ ಬಟ್ಟೆ ಒಗೆದು ಇಲ್ಲೇ ಒಣಗಾಕೊಳ್ಳಿಕ್ಕೆ ಏನೇನು ಇನ್ಲೆಟ್, ವಾಟರು, ಔಟ್ಲೆಟ್, ವಾಟರ್ ಪಾಯಿಂಟು ಎಲ್ಲ ಕೊಟ್ಟಿದ್ದಾರೆ. ಡಿಶ್ ವಾಷರ್ ಇಟ್ಕೊಳ್ಳೋಕೆ ಆಪ್ಷನ್ ಇದೆ. ಆಮೇಲಿಂದ ನಿಮ್ಮ ಮನೆಗೆ ಬರುವಂಥ ಡೊಮೆಸ್ಟಿಕ್ ಹೆಲ್ಪರ್ಸ್ ಏನಿರ್ತಾರೆ ನೋಡಿ, ಅವರು ಇಲ್ಲಿಂದನೇ ಬಂದು ಇಲ್ಲಿಂದನೇ ಎಕ್ಸಿಟ್ ಆಗ್ಬೋದು ನೋಡಿ. ದಿಸ್ ಇಸ್ ದಿ ಎಂಟ್ರಿ ಪಾಯಿಂಟ್ ಆಫ್ ದ ಪ್ರಾಪರ್ಟಿ. ಇನ್ನೊಮ್ಮೆ ತೋರಿಸ್ತೀನಿ ನೋಡಿ ಆಚೆ. ಇಲ್ಲಿಂದ ನಾನು ಮೇಲ್ಗಡೆ ಮುಂದೆ ಬಂದಾಗ ಇಲ್ಲಿಂದನೇ ಎಂಟ್ರ್ ಆಗಿದ್ದು. ಸೊ ಗ್ಯಾಸ್ ಪಾಯಿಂಟ್ ಇಲ್ಲಿದೆ, ಡಿಶ್ ವಾಷರು, ವಾಷಿಂಗ್ ಮಿಷಿನು ಎಲ್ಲ ಇಟ್ಕೋಬೋದು. ಗ್ರಾಸರಿ ಸ್ಟೋರೇಜ್ ಸ್ಪೇಸು, ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಹ್ಯಾಂಡ್ ವಾಶ್. ದಟ್ ಇಸ್ ದ ಹ್ಯಾಂಡ್ ವಾಶ್. ಡೈನಿಂಗ್ ಏರಿಯಾ ಆ ಕಡೆ, ಇದು ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಕ್ರಾಕರಿ ಯೂನಿಟ್ಸು ಇಟ್ಕೋಬೋದು. ನಿಮಗೆ ಡೈಲಿ ಗ್ರಾಸರೀಸ್ ಏನಿದೆ ಅದನ್ನು ಇಟ್ಕೋಬೋದು. ಈಗ ಕಾಮನ್ ವಾಶ್ರೂಮ್ ನಂಬರ್ 1, ಇದು ಫಸ್ಟ್ ಫ್ಲೋರ್ ಇರುವಂಥದ್ದು. ದಿಸ್ ಈಸ್ ದಿ ಮಾಸ್ಟರ್ ಬೆಡ್ರೂಮ್ ಅಟ್ ದಿ ಫಸ್ಟ್ ಫ್ಲೋರ್. ನಿಮ್ಮ ಹತ್ರ ಮೆಗಾ ಕಿಂಗ್ ಸೈಜ್ ಬೆಡ್ಡು, ಸೂಪರ್ ಕಿಂಗ್ ಸೈಜ್ ಬೆಡ್ಡು, ಅಲ್ಟ್ರಾ ಕಿಂಗ್ ಸೈಜ್ ಬೆಡ್ಡು, ಯಾವುದು ಎಲ್ಲ ತರಹದ್ದನ್ನು ನೀವು ಇಲ್ಲಿ ಅಕಾಮಿಡೇಟ್ ಮಾಡೋದು. 3 ರಿಂದ 4 ನೀವು ಸೋಫಾಗಳನ್ನ ಹಾಕ್ಕೊಂಡು, ನೀವು ಮನೆ ಒಳಗೆ ವರ್ಕ್ ಫ್ರಮ್ ಹೋಮ್ ಇದ್ದರೆ ಇಲ್ಲಿಂದನೇ 1-2 ಟೇಬಲ್ ಹಾಕ್ಕೊಂಡು ಇಲ್ಲಿಂದನೇ ವರ್ಕ್ ಫ್ರಮ್ ಹೋಮು. ವಾಕ್-ಇನ್ ವಾರ್ಡ್ರೋಪ್ ಇದೆ. ನಾವು ದೊಡ್ಡ ದೊಡ್ಡ ಹೋಟೆಲ್ ರೂಮ್ಗಳು, ಸ್ವೀಟ್ ರೂಮ್ಗೆ ಹೋದಾಗ ಇಷ್ಟು ಸ್ಪೇಸ್ ಇರೋದು ಕಾಣುತ್ತೆ. ಇದು ವಾಶ್ರೂಮ್, ಇದು ವೆಟ್ ಆ್ಯಂಡ್ ಡ್ರೈ ಏರಿಯಾ, ಹೈ ಆ್ಯಂಡ್ ಬಾತ್ರೂಮ್, ವಾಟರ್ ಫಿಕ್ಸ್ಚರ್ಸು. ಇಲ್ಲಿ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. 1, 2, 3, 4, 5, 6 ಕಡೆ ವಾಟರ್ ಔಟ್ಲೆಟ್ ಕೊಟ್ಟಿದ್ದಾರೆ. ಅಟ್ ಎ ಟೈಮ್ ನೀವು 5 ಯೂಸ್ ಮಾಡ್ಬೋದು. ಒಂದು ಮೇಲ್ಗಡೆಯಿಂದ ಏನಂತೀವಿ ನಾವು ಇದನ್ನು ಟಾಪ್ ಶವರು, 4 ಬಾಟಮ್ ಅಂದರೆ ಹಾರಿಜಾಂಟಲ್, ವರ್ಟಿಕಲ್ ಹಾರಿಜಾಂಟಲ್ ವಾಟರ್ ಎಕ್ಸ್ಪೀರಿಯನ್ಸು. ಟೆಂಪರ್ಡ್ ಗ್ಲಾಸ್ ಕೊಟ್ಟಿದ್ದಾರೆ. ಓಕೆ, ವೆಟ್ ಆ್ಯಂಡ್ ಡ್ರೈ ಏರಿಯಾ ಮಾಡಿದ್ದಾರೆ. ಕನ್ಸೀಲ್ಡ್ ಟ್ಯಾಂಕು, ಕಮೋಡು, ಹ್ಯಾಂಡ್ ವಾಶು, ಹ್ಯೂಜ್ ವಾಕ್-ಇನ್ ವಾರ್ಡ್ರೋಬ್. 1, 2, 3, 4, 5 ಮೇಲ್ಗಡೆ ಲಾಫ್ಟು. ಟಿ ವಿ ಯೂನಿಟ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ನೀವು ತಿರ್ಗಾ ಟಿ ವಿ ಯೂನಿಟ್ ಬಂದು ಇಲ್ಲೆಲ್ಲಿ ಟಿ ವಿ ಯೂನಿಟ್ ಮಾಡೋದು, ರೂಮಲ್ಲಿ ಟಿ ವಿ ಯೂನಿಟ್ ಮಾಡ್ಕೋಬೇಕು ಅಂತಂದರೆ ಅದಕ್ಕಾಗಲೇ ಜಾಗನ ಮಾಡಿದ್ದಾರೆ. ಸೊ ನಾನಿವಾಗ ಐ ಶೋ ಯು ಹಾಲ್ ಆರ್ ದಿ ಪ್ರೈವೇಟ್ ಹಾಲ್. ಅಕಸ್ಮಾತ್ ನಿಮ್ಮ ಮನೆಗೆ ಗೆಸ್ಟ್ ಬಂದರು, ಅಲ್ಲಿಂದ ಇದ್ದವರೆಲ್ಲ ಟಿ ವಿ ನೋಡ್ತಿರ್ತಾರೆ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲ. ಎಲ್ಲಿ ಕೂತ್ಕೊಳ್ಳೋದು ನೋಡಿ, ಇಲ್ಲೂ ಸಹ ಒಂದು ಟಿ ವಿ ಯೂನಿಟ್. ವಾಟ್ ಇಸ್ ದಿಸ್ ಅಂದರೆ ಇದು ಪೂಜಾ ರೂಮ್ ಹಿಂಭಾಗದಲ್ಲಿರುವಂಥದ್ದು. ಓಕೆನಾ, ನೀವು ನೋಡ್ಬೋದು. ಇವಾಗ ಲೈಟ್ ಆನ್ ಆಯಿತು ಮೇಲ್ಗಡೆ, ಅದೆಲ್ಲ ಸಿ ವಾಟ್ ಯು ಆರ್ ಸೀಯಿಂಗ್. ಇದೆಲ್ಲ ಪ್ರೊಫೈಲ್ ಲೈಟಿಂಗ್ ಇಲ್ಲಿ ಮಾಡಿದ್ದಾರೆ. ಮೇಲ್ಗಡೆ ಪ್ರೊಫೈಲ್ ಲೈಟ್ ಮಾಡಿದರೆ, ಇಲ್ಲಿ ಏನಾದ್ರೆ ಶಾಂಗ್ಲಿಯರ್ ಅಂದರೆ ನೀವು ಹ್ಯಾಂಗಿಂಗ್ ಲೈಟ್ಸ್, ದೊಡ್ಡ ಹ್ಯಾಂಗಿಂಗ್ ಲೈಟ್ನ ಹಾಕ್ಕೋಬಹುದು. ಇವಾಗ ನಾನು ಫಸ್ಟ್ ಫ್ಲೋರ್ನ ಕಂಪ್ಲೀಟ್ ಮಾಡಿದೆ. ಫಸ್ಟ್ ಫ್ಲೋರಲ್ಲಿ ನೀವೇನೇನು ನೋಡಿದ್ರಿ? 2 ಹಾಲ್ಗಳನ್ನ, ಅವ್ರದ್ದು ಲಿವಿಂಗ್ ಸ್ಪೇಸ್ ನೋಡಿದ್ದೀರಾ. ಒಂದು ವಾಶ್ರೂಮು, ಒಂದು ಲಿವಿಂಗ್ ಸ್ಪೇಸು, ಆ ಕಡೆ ಒಂದು ರೂಮು, ಕಿಚನ್ನು, ಡೈನಿಂಗ್ ಏರಿಯಾ, ಯುಟಿಲಿಟಿ, ಪೂಜಾ ರೂಮು. ಸೊ ಐ ಹ್ಯಾವ್ ಕವರ್ಡ್ ದಿ ಫಸ್ಟ್ ಫ್ಲೋರ್ ಆಫ್ ದಿಸ್ ಪ್ರಾಪರ್ಟಿ. ಐ ಹೋಪ್ ನಿಮ್ಗೆ ಯಾರಿಗೂ ಡೌಟ್ ಇಲ್ಲ ಅಂತ. ಐ ಆಮ್ ಮೂವಿಂಗ್ ಟು ದಿ ಸೆಕೆಂಡ್ ಫ್ಲೋರ್ ಆಫ್ ದಿಸ್ ಪ್ರಾಪರ್ಟಿ. ಎಲ್ಲ ಕಡೆಯಿಂದ ಲೈಟ್ಗಳು, ಸ್ಟೆಪ್ಸ್ಗಳಿಗೆ ಲೈಟ್ ಹಾಕಿದ್ದಾರೆ. ಇದನ್ನೆಲ್ಲ ನೀವು ಆಟೋಮೇಟ್ ಮಾಡ್ಕೋಬೇಕು ಅಂತಂದರೆ ಮಾಡ್ಕೊಬಹುದು. ಯಾಕಂದರೆ ನೆಕ್ಸ್ಟ್ ಜನ್ರೇಷನ್ ಲೈಟಿಂಗಲ್ಲಿ ಎಲ್ಲ ಕಡೆನೂ ಆಟೋಮೇಟ್ ಮಾಡ್ಕೊಳ್ಳಿಕ್ಕೆ ಕಂಪ್ನಿಯಿಂದನೇ ಆಪ್ಷನ್ಸ್ ಕೊಟ್ಬಿಟ್ಟಿರ್ತಾರೆ. ವ್ಯೂ ಆಫ್ ದಿ ಸೆಕೆಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ಹೇಗೆ ಕಾಣುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಅದು ಪೂಜಾ ರೂಮು, ಲಿವಿಂಗು, ಅಂದರೆ ಹಾಲ್ ಅಟ್ ದಿ ಫಸ್ಟ್ ಫ್ಲೋರು. ಮೇಲ್ಗಡೆ ನೋಡ್ಬೋದು, ಕಿಟಕಿಗಳು ನೋಡ್ಬೋದು, ಎಷ್ಟು ದೊಡ್ಡ ಕಿಟಕಿಗಳು ಕೊಟ್ಟಿದ್ದಾರೆ ಅಂತ. ಈಸಿಲಿ ಅಬೌಟ್ 10 feet ಅಂತ, 10 feetಗೆ ಹೈಟ್ ಇರುವಂತಹ ಕಿಟಕಿಗಳಿದೆ. 2 ರೂಮ್ಗಳಿದೆ, 2 ಮ್ಯಾಸಿವು ನೋಡಿ. ಸ್ಟಡಿ ಯೂನಿಟ್ಗೆ ಪ್ರೊಫೈಲ್ ಲೈಟಿಂಗು, ಸ್ಟೋರೇಜ್ ಸ್ಪೇಸು, ಆ ಕಡೆ ಬಾತ್ರೂಮ್ ಇದೆ, ವಾರ್ಡ್ರೋಬ್ಸು, ಮೇಲ್ಗಡೆ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಈ ಕಡೆನೂ ವಾರ್ಡ್ರೋಬ್ಸ್ ಇದೆ, 2 ಕಡೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಎಂಟೈರ್ ಮನೆ ವಿಟ್ರಿಫೈಡ್ ಹಾಕಿದ್ದಾರೆ. ನೋಡ್ಬೋದು ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ, ವಾಶ್ರೂಮ್. ನನ್ನ ಹಿಂಭಾಗದಲ್ಲಿ ಡ್ರೆಸ್ಸಿಂಗ್ ಏರಿಯಾ ಇದೆ. ಡ್ರೆಸ್ಸಿಂಗ್ ಏರಿಯಾ ಪಕ್ಕದಲ್ಲಿ ಸ್ಲೈಡಿಂಗ್ ಡೋರ್ಸ್ ಹಾಕಿ
ನೋಡಿ ತೋರಿಸ್ತಾರೆ. ಸ್ಲೈಡಿಂಗ್ ಡೋರ್ಸು, ವೆರಿ ಹ್ಯೂಜ್ ಸ್ಪೇಸ್, ಬಾತ್ರೂಮ್ ಸ್ಪೇಸ್ ಇದು. ಇದ್ರ ಪಕ್ಕದಲ್ಲೇ ನಾನಿವಾಗ ಸೆಕೆಂಡ್ ಫ್ಲೋರಲ್ಲಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಇದು ರೂಮ್ ನಂಬರ್ 2. ಎಲ್ಲೂ ಸಹ ರೂಮ್ ಚಿಕ್ಕದಿಲ್ಲ. ನೀವು ಕಿಂಗ್ ಸೈಜ್ ಬೆಡ್ಡು, ಮಾಸ್ಟರ್ ಕಿಂಗ್ ಸೈಜ್ ಬೆಡ್ಡು, ಅಲ್ಟ್ರಾ ಕಿಂಗ್ ಸೈಜ್ ಬೆಡ್ಡು, ಹೆವಿ ಕಿಂಗ್ ಸೈಜ್ ಬೆಡ್ಗಳನ್ನ ಹಾಕಿ ಅಲ್ಲೇ ನೀವು ಒಂದು ಆಫೀಸ್ ಸ್ಪೇಸ್ ಕ್ರಿಯೇಟ್ ಮಾಡ್ಕೋಬೇಕು, ಅವರೇ ಮಾಡಿಬಿಟ್ಟಿದ್ದಾರೆ. ಸೊ ಇದನ್ನು ನೀವು ನೋಡ್ತಾ ಇರೋರು ಇನ್ನೇನೂ ಸಹ ನಾವಿಲ್ಲಿ ಬಂದು ತಿರ್ಗಾ ಮಾಡ್ಕೋಬೇಕಾಗಿರುವಂತಹ ಯಾವುದೇ ಥರ ಪ್ರಮೇಯಗಳು ಇಲ್ಲ. ಎವ್ರಿ ಆಸ್ಪೆಕ್ಟ್ ಆಫ್ ಕನ್ಸಿಡರಿಂಗ್ ದಿಸ್ ಹೌಸ್ ಆಸ್ ಎ ರೆಡಿ ಟು ಮೂವ್ ಇನ್ ಹೌಸ್. ಓಕೆ, ಇಲ್ಲಿ ಇದು ಸೆಕೆಂಡ್ ಫ್ಲೋರ್ ಇರುವಂತಹ ಲಿವಿಂಗ್ ಸ್ಪೇಸು. ನೀವು ಇದನ್ನು ಇಲ್ಲೊಂದು ದೊಡ್ಡ ಟಿ ವಿ ಹಾಕ್ಕೊಂಡು ಇಲ್ಲೂ ಸಹ ನಾವು ಟಿ ವಿ ಸ್ಪೇಸ್ ಕ್ರಿಯೇಟ್ ಮಾಡ್ಕೋಬೇಕು, ಅಥವಾ ನಾವಿಲ್ಲಿ ಯೋಗ ಮಾಡಬೇಕು, ಜಿಮ್ ಮಾಡಬೇಕು, ಅದಕ್ಕೆ ಒಂದು ಸಪ್ರೇಟ್ ಸ್ಪೇಸ್ ಅದು ತೋರಿಸ್ತೀನಿ. ಅಲ್ಲಿ ಬೇಡ ನಾನು ಹೋಗೋದು ಅಂತಂದರೆ ಇಲ್ಲೇ ನೀವು ಇದನ್ನು ಮಾಡ್ಕೋಬಹುದು. ಯು ಕ್ಯಾನ್ ಟೇಕ್ ದಿಸ್ ಎಸ್ ಒಂದು ಯೋಗ ರೂಮು, ಲೈಬ್ರರಿ, ವರ್ಕ್ ಫ್ರಮ್ ಹೋಮ್, ಸಪ್ರೇಟ್ ಸ್ಪೇಸ್ ಒಂದು ಮಾಡ್ಕೋಬೋದು. ಇಲ್ಲ ನಾನು ಇದನ್ನು ಬಾರ್ ಯೂನಿಟ್ ಆಗಿ ಬಾರ್ ಥರ ಕನ್ಸಿಡರ್ ಮಾಡ್ಕೋಬೇಕು, ಇದನ್ನು ಬಾರ್ ಯೂನಿಟ್ ಮಾಡ್ಕೋಬೇಕು, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ನಾನು ಇಲ್ಲೊಂದು ಡೈನಿಂಗ್ ಏರಿಯಾ ಕ್ರಿಯೇಟ್ ಮಾಡ್ಕೋಬೋದು. ಲಿಫ್ಟ್ ಎಲ್ಲಿ ಅಂತ ಕೇಳಿದ್ರೆ ನೋಡಿ ಇಲ್ಲಿ ತೋರಿಸ್ತೀನಿ. ಸೊ ದಿಸ್ ಇಸ್ ನಾಟ್ ಸಿಮೆಂಟ್ ಹಾಕಿ ಕಾಂಕ್ರೀಟ್ ಹಾಕಿ ಮುಚ್ಚಿರುವಂಥದ್ದಲ್ಲ. ಇದನ್ನು ಒಳಗಿಂದ ಐರನ್ ಪೆನಿಟ್ರೇಷನ್ ಮಾಡಿ ರಾಡ್ಸ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ನಾನು ಇವಾಗ ತೋರಿಸ್ತೀನಿ ನೋಡಿ. ಈ ಸೌಂಡ್ ಏನಿದೆ ಇದು ವುಡ್ ಸೌಂಡು. ಇದನ್ನು ನೀವು ತೆಗೆದುಬಿಟ್ಟು ಇಮ್ಮಿಡಿಯೇಟ್ ಆಗೇ ನೀವು ಇದನ್ನು ಯಾವುದೇ ಥರ ಒಡೆದು ಹಾಕಬೇಕಾಗಿಲ್ಲ. ಇದನ್ನು ತೆಗೆದುಬಿಟ್ಟು ನೀವು ಲಿಫ್ಟನ್ನ ಮಾಡ್ಕೋಬಹುದು. ಬಾಲ್ಕನಿ ಸ್ಪೇಸ್ ತೋರಿಸ್ತೀನಿ ಬನ್ನಿ. ಈಗ ನೋಡಿ ಇಲ್ಲೊಂದು ಬಾಲ್ಕನಿ ಇದೆ. ನೀವಿಲ್ಲೇ ಯೋಗ ಮಾಡ್ತಾ ಇರೋರು ಆಚೆ ಬೇಕಾದ್ರೆ ಟ್ರೆಡ್ಮಿಲ್ ಹಾಕೋತೀನಿ ಅಂದರೆ ಅಲ್ಲೂ ಟ್ರೆಡ್ಮಿಲ್ ಹಾಕೋಬೇಕು. ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ನೀವು ಸೂರ್ಯ ನಮಸ್ಕಾರ ಮಾಡೋಕ್ಕೆ ಬೆಳಗ್ಗೆ ನಾನು ಯೋಗ ಮಾಡ್ತೀನಿ ಅಂದರೆ ಈ ಸ್ಪೇಸ್ನ ಯೋಗ ಮಾಡೋಕ್ಕೆ ಕ್ರಿಯೇಟ್ ಮಾಡ್ಕೋಬಹುದು. ಎಲ್ಲ ಆ್ಯಂಟಿಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಸೊ ಟ್ರೆಡ್ಮಿಲ್ ಒಳಗೆ ಹಾಕ್ಕೋತೀನಿ, ಅಥವಾ ಜಿಮ್ ಮಾಡ್ಕೋಬೇಕು ಮನೇಲಿ ನನ್ನ ಸ್ಪೋರ್ಟ್ಸ್ ಎಂಥೂಸಿಯಾಸ್ಟ್ ಅದನ್ನು ಮಾಡ್ಕೋಬೋದು. ಸೊ ನಾನಿವಾಗ ಸೆಕೆಂಡ್ ಫ್ಲೋರ್ಲಿ ಏನೇನು ಕವರ್ ಮಾಡಿದೆ? 2 ರೂಮು, ವಾಕಿನ್ ವಾರ್ಡ್ರೋಬು, ಬಾತ್ರೂಮು, ಬಾಲ್ಕನಿ ಏರಿಯಾ, ಯೋಗ ರೂಮು, ಜಿಮ್ಮು, ಸ್ಟಡಿ ಸ್ಪೇಸು, ಆಫೀಸ್ ಸ್ಪೇಸು. ಈಗ ನಾನು ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನೇನು ಮಾಡಿದ್ದಾರೆ ಅಂತಂದರೆ ಹೋಮ್ ಥಿಯೇಟ್ರ್ ಆಪ್ಷನ್ ಮಾಡಿದ್ದಾರೆ. ಇಲ್ಲ ನಮ್ಗೆ ಹೋಮ್ ಥಿಯೇಟ್ರ್ ಬೇಡ, ನಾವು ಹೋಮ್ ಥಿಯೇಟ್ರ್ ಯೂಸ್ ಮಾಡಲ್ಲ ಅಂತಂದರೆ ಅದನ್ನು ನೀವು ಒಂದು ಗೆಸ್ಟ್ ರೂಮಾಗಿ ಕನ್ವರ್ಟ್ ಮಾಡ್ಕೋಬೋದು. ಬನ್ನಿ. ಐರನ್ ಡೋರ್ಸ್ ಕೊಟ್ಟಿದ್ದಾರೆ, ಕಾಮನ್ ವಾಶ್ರೂಮ್ ಇದೆ. ದಿಸ್ ಇಸ್ ದಿ ಹೋಮ್ ಥಿಯೇಟ್ರ್. ನಾನು ಒಳಗೆ ಹೋಗಲ್ಲ ಯಾಕಂದರೆ ಎಕೋ ಆಗುತ್ತೆ. ಇದು ಹೋಮ್ ಥಿಯೇಟ್ರ್. ಈ ಬೇಡ ನಮಗೆ ಹೋಮ್ ಥಿಯೇಟ್ರ್ ನಾವು ಮಾಡ್ಕೊಳ್ಳಲ್ಲ ಅಂತಂದರೆ ನೀವು ಇದನ್ನು ಯು ಕ್ಯಾನ್ ಕನ್ವರ್ಟ್ ದಿಸ್ ಆ್ಯಸ್ ಅ ರೂಮ್. ಇದು ಪೂಜಾ ರೂಮ್ದು ಟಾಪ್ ವ್ಯೂ. ಇಲ್ಲಿದೆ ಟೆಂಪರ್ಡ್ ಗ್ಲಾಸ್ ಹಾಕಿದ್ದಾರೆ, ಒಡೆದೋಗಲ್ಲ. ಇದು ಆ್ಯಂಟಿಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಇದೆ, ಪ್ರೆಷರ್ ಪಂಪ್ಗಳು ಕೊಟ್ಟಿದ್ದಾರೆ, ಸೋಲಾರ್ ಹಾಕಿದ್ದಾರೆ. ಸೊ ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ 40-60. ನನ್ನ ಪ್ರಕಾರ ಇದು 4 ಬೆಡ್ರೂಮ್ ಹೌಸ್ ಅಂತ ಅಂದ್ಕೊಳ್ಳಿ, ಅಥವಾ 3 ಬೆಡ್ರೂಮ್ ಅಂತನಾರು ಅಂದ್ಕೊಳ್ಳಿ. ವಿತ್ 4ರಿಂದ 5 ಕಾರ್ ಪಾರ್ಕಿಂಗ್ ಇದೆ. ಬೇಕಾದಷ್ಟು 2 ವೀಲರ್ ಪಾರ್ಕ್ ಮಾಡ್ಬೋದು. ಆಲ್ನಹಳ್ಳಿಲಿದ್ದೀನಿ ನೋಡಿ, ತೋರಿಸ್ತೀನಿ ನಿಮ್ಗೊಂದ್ಸರಿ. ದಿಸ್ ಇಸ್ ದ ವ್ಯೂ ಆಫ್ ಮೈಸೂರು. ಆಲ್ನಹಳ್ಳಿ ಲೇಔಟ್ ಇದು. ಅಲ್ಲಿ ನಿಮಗೆ ಕಾಣಿಸ್ತಾ ಇರೋದು, ಅಲ್ಲಿ ಝೂಮ್ ಮಾಡಿ ತೋರಿಸ್ತೀರ ನೋಡಿ, ಅದೇ ಲಲಿತ್ ಮಹಲ್ ಪ್ಯಾಲೇಸ್. ಅದು ಸಿದ್ಧಾರ್ಥ ಲೇಔಟಲ್ಲಿರುವಂತಹ ಲಲಿತಾ ಮಹಲ್ ಹೋಟೆಲ್ ಪ್ಯಾಲೇಸ್, ಮೈಸೂರು ಮಹಾರಾಜರು ಕಟ್ಟಿರುವಂತಹ ಲಲಿತ್ ಮಹಲ್ ಪ್ಯಾಲೇಸ್ದು ನಾನು ಇವಾಗ ಝೂಮ್ ಮಾಡಿ ತೋರಿಸಿದ್ದೀನಿ. ಇದು ಮೈಸೂರು ಆಲ್ನಹಳ್ಳಿಲಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ, ಸೇಲ್ಗಿರುವಂಥದ್ದು. ಸೇಲ್ ಕನ್ಸಿಡ್ರೇಷನ್ ಮಾಡಿ ಕಟ್ಟಿರುವಂತಹ ಮನೆ ಅಲ್ಲ ಇದು. ಇವರ ಸ್ವಂತಕ್ಕೆ ಅಂದರೆ ದರ್ ಓನ್ ಯೂಸ್ ಕಟ್ಟಿರುವಂತಹ ಹೊಸ ಮನೆ. ಈ ವಿಡಿಯೋ ನೋಡ್ತಾ ಇದ್ದು ನೀವು ಪಿಲ್ಲರ್, ಲಾಸ್ಟ್ ಟೈಮ್ ಇನ್ನೊಂದು ಸರಿ ಹೇಳ್ಬಿಡ್ತೀನಿ, ಪಿಲ್ಲರ್ಗಳು ಎಲ್ಲೆಲ್ಲಿದೆ ಕಾಣಿಸ್ತಾ ಇಲ್ಲ ನೋಡಿ. ಪಿಲ್ಲರ್ಗಳೆಲ್ಲ ಹಾಕಿದ್ದಾರೆ, ವಾಟರ್ ಪಾಯಿಂಟ್ಸ್ ಹಾಕಿದ್ದಾರೆ, ಎಲ್ಲ ಕ್ಲಿಯರಾಗಿ ನಿಮಗೆ ಕಾಣುವಂತೆ ನಾನು ವಿಡಿಯೋನ ಮಾಡಿದ್ದೀನಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ, ವಾಟ್ಸಪ್ ಮಿ. ಥ್ಯಾಂಕ್ ಯು ವಾಚಿಂಗ್ ದಿಸ್ ವಿಡಿಯೋ. ಬಾಯ್.